ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ವಿಶೇಷ ವಿಭಿನ್ನವಾದಂತಹ ಪ್ರೇಮ ಕಥೆಗಳನ್ನು ನಾವು ನೋಡಿದ್ದೀವಿ. ಆದರೆ ಇದೀಗ 1990s ಅನ್ನೋ ಒಂದು ಅದ್ಭುತವಾದ ಸಿನಿಮಾ ಫೆಬ್ರವರಿ 28ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈಗ ರಿಲೀಸ್ ಆಗಿರುವಂತಹ ಟ್ರೇಲರ್ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ನನ್ನ ಜೊತೆ ಇದೀಗ 1990s ಸಿನಿಮಾದ ಹೀರೋ ಅರುಣ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಸೂಪರ್. ಓಕೆ, ಅದೇ ತುಂಬ ಸೈಲೆಂಟ್ ಯಾಕೆ ಅಂತ ಹೇಳಿ? ನೇಚರ್ ಹಂಗೆ ಮೇಡಮ್. ಸಿನಿಮಾದಲ್ಲಿ ಮಾತ್ರ ಏನಾದರೂ ಇದ್ರೆ ಕ್ಯಾರೆಕ್ಟರ್ ಥರ ಮಾಡೋದು, ಅಂದರೆ ನಾರ್ಮಲ್ ಆಗಿ ಅಷ್ಟೇ. 1990s ಅನ್ನೋ ಒಂದು ಸಿನಿಮಾ ಟೈಟಲೇ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ. 90ರ ದಶಕದ ಪ್ರೇಮ ಕಹಾನಿ ಈ ಸಿನಿಮಾದಲ್ಲಿದೆ ಅನ್ನೋದನ್ನು ಕೇಳ್ಪಟ್ವಿ ನಾವು. ಈ ಸಿನಿಮಾದ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡೋದಿದ್ರೆ ಏನೆಲ್ಲ ಶೇರ್ ಮಾಡಬಹುದು ಅಂತ ಹೇಳಿ? ಆ್ಯಕ್ಚುಲಿ ಇದು 1990s ಅಂತ ಅದೇ ಟೈಟಲ್ ಬಂದು ಫಸ್ಟು ನಮ್ಮ ಡೈರೆಕ್ಟರ್ ನಂದ ಸರ್ದು. 1990s ಅಂದರೆ ಇದು 5 ಲ್ಯಾಂಗ್ವೇಜಸಲ್ಲಿ ಬರ್ತಿದೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗಬೇಕು, ನಾವು ಒಂದು ಸತಿ ಪ್ರಮೋಟ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು. ಸೊ ನಂಬರಲ್ಲಿ ಹೋಗಿದ್ದಾರೆ 1990s ಅಂತ. ಈ ಮೂವಿಯಲ್ಲಿ ನಂದು ಒಂದು ನಾರ್ಮಲ್ ಇಂದ ಸ್ಮಾಲ್ ಟೌನ್ ಹುಡುಗ, ಒಂದು ಇರ್ರೆಸ್ಪಾನ್ಸಿಬಲ್ ಹುಡುಗ ಇರ್ತಾನೆ. ಅವನು ಹಂಗೆ ಫ್ರೆಂಡ್ಸ್ ಜೊತೆ ಆಡಾಡ್ಕೊಂಡು ಜಾಲಿಯಾಗಿರ್ತಾನೆ. ಅವನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ವಿಷಯ ಬರುತ್ತೆ. ಅದು ಹೆಂಗೆ ಉಳಿಯುತ್ತಾ, ಅವ್ನು ಉಳಿಸ್ಕೋತಾನ ಇಲ್ವಾ ಅನ್ನೋದು ಒಂದು ಮೇನ್ ಥೀಮ್ ಆಗಿದೆ. ಈಗ ನಾವು ಹಲವಾರು, ಈಗ ಪ್ರತಿ ಶುಕ್ರವಾರ ಬಂತು ಅಂತ ಹೇಳಿದರೆ ಹಲವಾರು ವಿಭಿನ್ನ ವಿಶೇಷ ಪ್ರೇಮ ಕಥೆಗಳನ್ನು ನೋಡ್ತೀವಿ, ಬೇರೆ ಬೇರೆ ರೀತಿಯ ಕಥೆಗಳನ್ನು ನೋಡಿದ್ದೀವಿ. ಆಲ್ರೆಡಿ ಈ ಲವ್ ಸ್ಟೋರಿ ಅನ್ನೋದು ಬೇರೆ ತುಂಬ ಸಿನಿಮಾಗಳು ಬಂದಿದ್ದಾವೆ. ಈ 1990s ಅಂತಹ ವಿಶೇಷತೆ ಏನು, ಯಾವ ರೀತಿ ವಿಭಿನ್ನವಾಗಿ ಜನರನ್ನು ಕಾಡಬಹುದು ಅಂತ ಹೇಳಿ? ನಮ್ಮ ಡೈರೆಕ್ಟರ್ದು ಅವ್ರದ್ದು ಒಂದು ಪಕ್ಕಾ ಲೋಕಲ್ ಮಾಸ್ ಕೈ ಅಂದ ಮಾಸ್ ಟೇಸ್ಟ್ ಇದೆ ಅವ್ರಿಗೆ. ಸೊ ಅದನ್ನು ಪೋರ್ಟ್ರೇ ಮಾಡಬೇಕಂದ್ರೆ ನಾವು 90ಸ್ಗೆ ಹೋಗಬೇಕು. ಇವಾಗ ಫುಲ್ ಎಲ್ಲ ಅಪ್ಡೇಟ್ ಆಗಿ ಮೊಬೈಲ್ ಯೂಸೇಜ್ ಇದೆ. ಒಂದೊಂದು ಲವ್ ಹೇಳೋಕ್ಕೆ ಅವನಿಗೆ ಹೆಸಿಟೇಷನ್ ಇರುತ್ತೆ, ಹುಡುಗಿಗೆ ಲವರ್ನ ನೋಡೋಕ್ಕೆ ಒಂದು ಹೆಸಿಟೇಷನ್ ಇರುತ್ತೆ. ಅದೆಲ್ಲ ನಾವು ಪೋರ್ಟ್ರೇ ಮಾಡಬೇಕಂದ್ರೆ 90ಸ್ಗೆ ಹೋಗಬೇಕು. ಆಮೇಲೆ ಈ ಇನ್ಸಿಡೆಂಟ್ಸ್ ಎಲ್ಲ ಅವ್ರ ಲೈಫಲ್ಲಿ ಲೂಸ್ ಆಗಿ ನಡೆದಿರೋ ಇನ್ಸಿಡೆಂಟ್ಸ್ ಎಲ್ಲ ಪೋರ್ಟ್ರೇ ಮಾಡಬೇಕು. ಇದು ಚೆನ್ನಾಗಿರುತ್ತೆ, ಒಂದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ನೀವು ನೋಡಿದವ್ರಿಗೆ ಯಾವಾಗಲೂ ಸಿನಿಮಾ ಅಂತ ಇರ್ತಾರೆ, ಅವ್ರ ಥಾಟಿಂದ ಬಂದಿರೋದು. ಸೊ ಇದು ನೋಡಿದವ್ರಿಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ನಮ್ಮ ನಂಬಿಕೆ. ಓಕೆ, ಈ 1990s ಈಗ ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ? ಮೆಮೊರಿಯಲ್ಲಿ ಉಳಿದಂತಹ ವಿಚಾರಗಳನ್ನು ಶೇರ್ ಮಾಡಬಹುದಾ ಅಂತ ಹೇಳಿ? ಯಾವತ್ತೂ ಕೂಡ ನಂದು ಈ ಸಿನಿಮಾದಲ್ಲಿ ಈ ವಿಚಾರ ನನಗೆ ನಿರಂತರವಾಗಿ ನನ್ನ ಕಾಡುತ್ತೆ, ಮೈಂಡಲ್ಲಿ ಉಳಿಯುತ್ತೆ ಅನ್ನೋ ಥರ ಇದ್ದರೆ ಹೇಳಬಹುದಾ ಅಂತ ಹೇಳಿ? ಮ್ಯಾಮ್, ಒಂದಲ್ಲ ಎರಡಲ್ಲ, ಸುಮಾರಿದೆ ಮೇಡಮ್. ಫಸ್ಟು ಗದಗಲ್ಲಿ ಮಾಡಿದ್ವಿ, ಒಂದು 400 year old ಹೌಸು, ಅದು ಹೀರೋಯಿನ್ ಹೌಸ್ ಇರುತ್ತೆ. ಆಮೇಲೆ ಸಾವಂದುರ್ಗ ಬೆಟ್ಟ ಮೇಲೆ ಮಾಡಿದ್ವಿ. ಮಾಗಡಿ ಮಾರ್ಕೆಟಲ್ಲಿ ಮಾಡಿದ್ವಿ. ಯಾವ ಲೊಕೇಶನು ಸೆಟ್ ಹಾಕಿ ಒಂಥರ ಯಾವುದು ಫೇಕ್ ಮಾಡಿಲ್ಲ, ಎಲ್ಲ ಲೈವ್ ಲೊಕೇಶನಲ್ಲೇ ಮಾಡಿದ್ವಿ. ಮಂಡ್ಯ ಸುತ್ತಮುತ್ತ ಮಾಡಿದ್ವಿ, ಶ್ರೀರಂಗಪಟ್ಟಣ ಮಾಡಿದ್ವಿ, ಮಾಗಡಿ ಮಾಡಿದ್ವಿ, ಮೈಸೂರು ಮಾಡಿದ್ವಿ, ಭದ್ರಾವತಿ ಪೇಪರ್ ಮಿಲ್ಲಲ್ಲಿ ಮಾಡಿದ್ವಿ, ಬೆಂಗಳೂರು ಕಡೆ ಮಾಡಿದ್ವಿ. ಎಲ್ಲ ನ್ಯಾಚುರಲ್ ಲೊಕೇಶನ್ಸಲ್ಲೇ ಮಾಡಿದ್ದೀವಿ. ಸಾವಂದುರ್ಗ ಬೆಟ್ಟ ಟ್ರೆಕ್ ಮಾಡಿ 2 ದಿನ ಟ್ರೆಕ್ ಮಾಡಿ ಅಲ್ಲೇ ಉಳ್ಕೊಂಡು ಅಲ್ಲಿ ಮಾಡಿದ್ದೀವಿ. ಒಂದು ಇದೆಲ್ಲ ತುಂಬ ಮೆಮೊರೇಬಲ್ ಇನ್ಸಿಡೆಂಟ್ಸ್ ಇದೆ. ಮಾಗಡಿ ಮಾರ್ಕೆಟಲ್ಲಿ ಮಾಡಿದ್ವಿ ನೈಟ್ ಶೂಟು. ಕರೆಕ್ಟಾಗಿ ಮಾರ್ಕೆಟೆಲ್ಲ ಅದು ಗಾರ್ಬೇಜ್ ಎಲ್ಲ ಡಿಸ್ಪೋಸ್ ಮಾಡ್ತಾರಲ್ಲ, ಅಲ್ಲಿ ಶೂಟ್ ಮಾಡಬೇಕಿತ್ತು. ಅಲ್ಲಿ ಹೆಂಗೆ ಏನು ಮಾಡ್ತೀವಿ ಗೊತ್ತಾಗಿಲ್ಲ, ಬಟ್ ಅಲ್ಲೆಲ್ಲ ಈ ಗ್ಲಾಸ್ ಹೊಡಿಯೋದು, ಗ್ಲಾಸ್ ಬ್ರೇಕಿಂಗು, ಫೈರ್ ಎಲ್ಲ ತುಂಬ ಇತ್ತು. ಬಟ್ ಬೇರ್ ಫುಟ್ಟಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಅದೆಲ್ಲ ತುಂಬ ಮೆಮೊರೇಬಲ್ ಇದೆ ಮೇಡಮ್. ಒಂದು ಫೈರ್ ಇದೆ, ರೈನ್ ಎಫೆಕ್ಟ್ ಇದೆ, ಎರಡೂ ಇಟ್ಕೊಂಡು ಮಾರ್ಕೆಟಲ್ಲಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಸುಮಾರಿದೆ. ಇನ್ನು ಸಾವಂದುರ್ಗ ಟ್ರೆಕ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿ ಹಿಲ್ ಕ್ಲಿಫ್ ಕಾರ್ನರಲ್ಲಿ ನನ್ನೊಬ್ಬನೇ ನಿಲ್ಲಿಸಿದ್ರು. ಬರೀ ಒಂದೇ ಒಂದು ರೋಪ್ ಹಾಕಿ ನಿಲ್ಲಿಸಿದ್ರು. ಫಸ್ಟ್ ಭಯ ಅನಿಸಿತ್ತು, ಆಮೇಲೆ ಚೆನ್ನಾಗಿ. ಅರುಣ್ ಅವರ ಹತ್ತತ್ರ 3-4 ಸಿನಿಮಾಗಳನ್ನು ಮಾಡಿದ್ದೀರಾ. ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಒಂದಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಆದರೂ ಕೂಡ ಮತ್ತೆ ನಿಮ್ಮ ಒಂದು ಹಿನ್ನೆಲೆಯನ್ನು ನಿಮ್ಮ ಕಡೆಯಿಂದಲೇ ಹೇಳೋದಾದರೆ, ನೀವು ಯಾರು, ಯಾಕೆ ಸಿನಿಮಾನೇ ಆಯ್ಕೆ ಮಾಡಿಕೊಂಡ್ರಿ, ಸಿನಿಮಾನೇ ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳೋದಾದರೆ? ಇವಾಗ ಮೋಸ್ಟ್ ಆಫ್ ದೆಮ್ ಬರೋ ಥರನೇ ನಂದು ಇಂಜಿನಿಯರಿಂಗ್ ಮುಗಿಸಿ HCL ಟೆಕ್ಕಲ್ಲಿ 2 years ಸಾಫ್ಟ್ವೇರ್ ಇಂಜಿನಿಯರಾಗಿ ಮಾಡಿದ್ದೀನಿ. ಪ್ರೊಬೇಷನ್ ಮುಗಿದ್ಮೇಲೆ ಕ್ವಿಟ್ ಮಾಡಿ ಬಾಲುಮಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನು. ಅದು ಮುಗಿಸ್ಕೊಂಡು ಒಂದು ಸಣ್ಣ ಪುಟ್ಟ ಮಾಡ್ತಿದ್ದೆ, 4-5 ಮೂವೀಸ್ ಮಾಡಿದ್ದೀನಿ ತಮಿಳಲ್ಲಿ, ಇಲ್ಲಿನೂ. ಅದಾದಮೇಲೆ ಒಂದು ಸಾಲಿಡಾಗಿ ಒಂದು 8 years ಥ್ರೂ ಔಟ್ ಏನು ಮೂವಿ ಕಡೆನೇ ಬಂದಿಲ್ಲ, ಫುಲ್ಲು ಥಿಯೇಟ್ರೇ ಮಾಡ್ತಿದ್ದೆ. ಫುಲ್ ಆಲ್ರೌಂಡ್ ಹೊಡೆದಿದ್ದೀನಿ. ಲಾಸ್ಟ್ ಪ್ಲೇ ಬಂದು ಸೆರೆಂಡಿಪಿಟಿ ಆರ್ಟ್ ಫೆಸ್ಟಿವಲ್ ಗೋವಾದಲ್ಲಿ ಮಾಡಿದ್ದೀನಿ.
ಅದು ಮುಗಿಸ್ಕೊಂಡು 1 ಇಯರ್ ಮಾಡೋಕ್ಕಾಗಿಲ್ಲ. ಸೊ ಅದು ಅಷ್ಟೇ. ತಂದೆಯವರು ಫಿಲ್ಮ್ ಮೇಟ್ರು ಆರ್ ಜನಾರ್ದನ್ ಅಂತ, ಅವರೊಂದು 300 ಮೂವೀಸ್ ಎಡಿಟ್ ಮಾಡಿದ್ದಾರೆ. ಸೊ ಅವ್ರದ್ದು ಇನ್ಫ್ಲುಯೆನ್ಸು ಅವ್ರದ್ದು ಥರ ಏನಿಲ್ಲ ನನಗೆ. ಅವ್ರದ್ದು ನನಗೆ ಫೇವ್ರೆಟ್ ಮೂವಿ ಬೆಳದಿಂಗಳ ಬಾಲೆ, ನಮ್ಮೂರ ಮಂದಾರ ಹೂವೆ, ದೇಶಾಯಿ ಸರ್ ಅವ್ರದ್ದು ಎಲ್ಲ ಮಾಡಿದ್ದಾರೆ. ಸ್ಪರ್ಶ, ಉತ್ಕರ್ಷ, ಆಮೇಲೆ ಲಾಕಪ್ ಡೆತ್ತು, ಶಿವಣ್ಣ ಅವ್ರದ್ದು ಗಂಡುಗಲಿ, AK-47 ಈ ಥರ ಸುಮಾರು ಮಾಡಿದ್ದಾರೆ. ಹಾಂ, ಅಂದರೆ ಇವಾಗ ಮೇ ಬಿ ನಿಮ್ಗೆ ಅಲ್ಲಿಂದನೇ ಕನೆಕ್ಷನ್ ಶುರು ಆಗಿರುತ್ತೆ, ಗೊತ್ತೋ ಗೊತ್ತಿಲ್ಲದೆ. ಅವ್ರ ಅಪ್ಪ ನಿಮಗೆ ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ? ಈಗ ಸುದೀಪ್ ಅವರ ಸ್ಪರ್ಶ ಮೂವಿನ ಎಡಿಟ್ ಮಾಡಿದ್ದಾರೆ, ಮತ್ತು ಶಿವಣ್ಣನ ಸಿನಿಮಾಗಳು ಮಾಡಿದ್ದಾರೆ. ಆಲ್ಮೋಸ್ಟ್ 300ಕ್ಕೂ ಹೆಚ್ಚು ಸಿನಿಮಾಗಳಂದರೆ ಎಲ್ಲ ಸ್ಟಾರ್ಗಳಿಗೂ ಕೂಡ ಅವರ ಸಿನಿಮಾಗಳನ್ನ ಎಡಿಟ್ ಮಾಡಿರ್ತಾರೆ. ಸೊ ಎಡಿಟರ್ ವರ್ಕೇ ಅಲ್ಲಿ ಮೈನ್ ಆಗಿರುತ್ತೆ ಒಂದು ಸಿನಿಮಾ ಅಂತ ಬಂದಾಗ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ನನಗೊಂದು ಹೆಲ್ಪ್ ಮಾಡಿದವರು ಏನಂದರೆ, ನನಗೇನೂ ಇನ್ಫ್ಲುಯೆನ್ಸ್ ಮಾಡಿಲ್ಲ, ಏನೂ ಅಡ್ವೈಸ್ ಮಾಡಿಲ್ಲ. ನಿನ್ನಿಷ್ಟ, ಎಲ್ಲ ನಿನ್ನಿಷ್ಟ. ನಾನು ಫಸ್ಟು HCL ಟೆಕ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಕ್ವಿಟ್ ಮಾಡ್ತೀನಿ, ಈ ಥರ ನನಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂದರೆ ಅವರು ನಿನ್ನಿಷ್ಟ ನೋಡು, ನಾನು ಯಾರ ಹತ್ರನೂ ಕರ್ಕೊಂಡು ಹೋಗಲ್ಲ, ಯಾರ ಹತ್ರನೂ ಹೋಗಿ ಚಾನ್ಸ್ ಕೇಳಲ್ಲ. ನೀನು ಯು ಹ್ಯಾವ್ ಟು ಅರ್ನ್ ಯುವರ್ ನಿನ್ನ ಚಾನ್ಸ್ ಏನಿದೆ ನೀನು ನೋಡ್ಕೋಬೇಕು. ರಿಸ್ಕ್ ಅನಿಸುತ್ತಾ, ನೀನು 3 ಮಂತ್ಸ್ ಗ್ಯಾಪ್ ತೊಗೊಂಡು ಯೋಚನೆ ಮಾಡಿಕೊಂಡು ಬಾ, ಇಲ್ಲಾಂದರೆ ನೀನು ಹಳೆ ಜಾಬ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಅವ್ರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಏನಿರಲ್ಲ ಮೇಡಮ್. ಅವ್ರು ನಮ್ಮ ಶಾಡೋ ಮೇಲೆ ಬರಬಾರ್ದು ಅಂತಲೇ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದು. ಸೊ ದಟ್ ವೇ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಎಷ್ಟು ಖುಷಿಯಾಗಿದ್ದಾರೆ ಸರ್ ಈಗ ಮಗನ ಸಿನಿಮಾ ಎಂಟ್ರಿ ನೋಡಿ, ಅಪ್ಪ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ? ನಮ್ಮ ಜೊತೆ ಏನು ಹೇಳಲ್ಲ, ಬಟ್ ಖುಷಿಯಾಗಿದ್ದಾರೆ ಅನಿಸುತ್ತೆ. ಆ ಥರ ಏನಿಲ್ಲ, ಫ್ರೀ. ಯಾರ ಜೊತೆ ಒಡನಾಟ ಇದೆ ಇಂಡಸ್ಟ್ರಿಯಲ್ಲಿ ಅಪ್ಪನಿಗೆ ಈಗಲೂ ಕೂಡ ಎಲ್ಲರ ಜೊತೆನೂ ಟಚ್ಚಲ್ಲಿದ್ದಾರೆ, ಬಟ್ ವೆರಿ ಆಫನ್ ಆ ಥರ ಮೀಟ್ ಮಾಡೋದು ಯಾರಿಲ್ಲ. ಇವಾಗ ರಿಲ್ಯಾಕ್ಸ್ ಆಗಿದ್ದಾರೆ ಅವರು. ಯಾ ಸರ್, ಅಪ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದವರು. ಸೊ ಬಣ್ಣದ ಬದುಕು ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ತು, ನಿಮ್ಮ ಲೈಫ್ ಹೇಗಿತ್ತು ಅಂತ ಹೇಳಿ, ಅಪ್ಪ ಜೀವನ ಇದ್ರ ಬಗ್ಗೆ ಮಾತಾಡೋದಾದರೆ? ಆ್ಯಕ್ಚುಲಿ ಅವ್ರು ನಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಮೂವೀಸ್ಗೆ ಬರಬೇಕು ಅಂದರೆ ಫಸ್ಟು ಅವ್ರಿಗೆ ಅನಿಸಿದ್ದು, ನನ್ನ ಪ್ರಕಾರ ಅವ್ರಿಗೆ ಅನಿಸಿದ್ದು ಬೇಡ ಅಂತ. ಯಾಕಂದರೆ ಅವರು ತುಂಬ ಎಲ್ಲ ನೋಡಿದ್ದಾರೆ, ಇದು ಬೇಡ ನಿನಗೆ, ನೀನು ಪೀಸ್ಫುಲ್ ಆಗಿದೆಯಾ, HCL ಟೆಕ್ಕು ಆರಾಮಾಗಿರ್ತೀಯ, US ಹೋಗು, ಸೆಟ್ಲಾಗು ಹ್ಯಾಪಿಯಾಗಿ ಅಂತ. ಬಟ್ ನನಗೆ ಇದರಲ್ಲಿ ಬರಬೇಕು ಅಂತ ಬಂದಮೇಲೆ ಅವ್ರು ಯಾವುದೇ ರೀತಿ ಯಾವುದು ಈ ಥರ ಮಾಡಬೇಕಂತ ಯಾವ ಸಜೆಷನು ಇಲ್ಲ, ಯಾವುದು ಅಡ್ವೈಸು ಮಾಡಲ್ಲ. ನಿನ್ನ ಹ್ಯಾಪಿಯಾಗಿದೆಯಾ, ನೀನು ಏನು ಹ್ಯಾಪಿ ಕೊಡುತ್ತೋ ಅದು ನೀನು ಮಾಡು ಅಂತ. ಸರ್, ಇವಾಗ ನಾನು ತುಂಬ ಜನನ ಗಮನಿಸ್ತೀವಿ, ತುಂಬ ಜನ ನಾವು ಮಾತಾಡಿಸ್ತೀವಿ, ಎಲ್ಲರೂ ಏನಪ್ಪ ಹೇಳ್ತಾರೆ ಅಂದರೆ, ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ಗಳಾದವರೇ ಸಿನಿಮಾ ಇಂಡಸ್ಟ್ರಿಗೆ ಹೆಚ್ಚು ಬರ್ತಾರೆ. ಯಾಕೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಈ ಕಡೆ ಸೆಳೆತ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ? ಏನಂದರೆ ಮೇಡಮ್, ಇವಾಗ ಇಂಜಿನಿಯರ್ ಮುಗಿಸಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ನಾನು. ಇಂಜಿನಿಯರ್ ಮುಗಿಸಿ HCL ಟೆಕ್ಕಲ್ಲಿ ಒಂದು ಪ್ರಾಜೆಕ್ಟಲ್ಲಿದ್ದೆ. ಚೆನ್ನಾಗಿತ್ತು, ವರ್ಕ್ ಎಲ್ಲ ಚೆನ್ನಾಗಿತ್ತು. ವರ್ಕ್ ಎಲ್ಲ ಮುಗಿದ್ಮೇಲೆ ಒಂದು ಬೆಂಚ್ ಅಂತ ಒಂದು ಝೋನ್ ಬರುತ್ತೆ. ಪ್ರಾಜೆಕ್ಟ್ ಡಿಪ್ಲಾಯ್ ಆದಮೇಲೆ ನಮಗೊಂದು 3 ಮಂತ್ಸ್ ಗ್ಯಾಪ್ ಬರುತ್ತೆ. ಆ ಗ್ಯಾಪಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಡೈಲಿ ಹೋಗೋದು ಆಫೀಸ್ಗೆ, ಫ್ರೆಂಡ್ಸ್ ಜೊತೆ ಮಾತಾಡೋದು, ಚಿಟ್ ಚಾಟ್ ಮಾಡೋದು, ಇವತ್ತು ಎಲ್ಲಿ ಊಟ ಮಾಡೋಣ, ಸಾಯಂಕಾಲ ಎಲ್ಲಿ ಹೋಗೋಣ, ಆಮೇಲೆ 9 to 6 ಮುಗಿಸ್ಕೊಂಡು ಮನೆಗೆ ಬಂದರೆ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಇದೊಂದು ರೊಟೀನ್ ಇದೆ. ಅದು ನನಗೆ ವಿತ್ಸ್ಟ್ಯಾಂಡ್ ಆಗೋಕ್ಕಾಗಿಲ್ಲ. ಸೊ ಏನೋ ಒಂದು ಮಾಡಬೇಕು ಅಂತ ಇತ್ತು. ಆವಾಗ ನನಗೊಂದು ಗೊತ್ತಿರೋರು ಮೂವಿ ಒಂದು ಚಿಕ್ಕ ರೋಲ್ ಮಾಡ್ತೀಯ ಅಂತ ಕರೆದ್ರು. ಸೊ ಹಿಂಗೆ ಬಂದ್ವಿ ಅಂತ ಹೇಳಿ. ಓಕೆ, ಒಂದು ಅದ್ಭುತವಾದ ಪ್ರೇಮ ಕಥೆನ ಹೇಳಕ್ಕೆ ಹೊರಟಿದ್ದೀರಾ ಸಿನಿಮಾ ಮೂಲಕ. ನಿಮ್ಮ ಒರಿಜಿನಲ್ ಪ್ರೇಮ ಕಥೆ ಏನಾರು ಇದೆಯಾ ಅಂತ ಹೇಳಿ? ಇರುತ್ತೆ ಮೇಡಮ್, ಇದೆ. ಯಾರು ಹೇಳ್ಬಹುದಾ? ಅದು ನೇಮ್ಸ್ ಎಸ್, 1990 ಸಿನಿಮಾ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಾವು ಈ ಸಿನಿಮಾನ ನೋಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ ಮೂಲಕ ಹೊರಗೆ ಬರ್ತೀವಿ? ಬಂದ ಮೇಲೆ ನಮ್ಮನ್ನು ಏನಾದರೂ ಕಾಡುತ್ತಾ ಸಿನಿಮಾ ಅಂತ ಹೇಳಿ, ಹೊರಗೆ ಬಂದ ಮೇಲೆ ಹಿಂಗಾಗಬಾರ್ದಿತ್ತು, ಹಿಂಗಿರಬೇಕಿತ್ತು ಅನ್ನೋ ಥರ ಕಾಡುತ್ತಾ ಅಂತ? ಯಾವತ್ತೂ ಸಿನಿಮಾ ಅನ್ನೋದು ಕಾಡಬೇಕಂತೆ, ಹ್ಯಾಂಗ್ ಓವರ್ ಇರಬೇಕಂತೆ ಒಂದಷ್ಟು ದಿನಗಳ ಕಾಲ. ಆ ಥರದ್ದೇನಾದರೂ ನಡೀಬಹುದಾ ಅಂತ ಹೇಳಿ? 100% ನೀವು ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಆಚೆ ಬಂದರೆ, ಇದು ಯಾರೇ ಆಗಲಿ ಅವರು ಯಾವ ಟೈಮಲ್ಲಿ ಇವಾಗ 2K ಕಿಡ್ಸ್ ಎಲ್ಲರೂ ಯಾವ ಜನ್ರೇಷನ್ ಆಗಲಿ ಅವ್ರಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದು ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೆ ಬರುತ್ತೆ. 2-3 ಲ್ಯಾಂಗ್ವೇಜ್ಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇರೋದು. ಅಲ್ಲೆಲ್ಲ ಪ್ರಮೋಷನ್ ಹೇಗಿದೆ? ಈಗ ಸಿನಿಮಾ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತೇ ಇದೆ. ಜನನ ಥಿಯೇಟ್ರ್ ಕರ್ಕೊಂಬರೋದೇ ದೊಡ್ಡ ಒಂಥರ ಸವಾಲಾಗ್ಬಿಟ್ಟಿದೆ. ಅದರಲ್ಲೂ ಹೊಸಬ್ರು ಅಂತ ಬಂದಾಗ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ಈ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಯಾವೆಲ್ಲ ರೀತಿಯಲ್ಲಿ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಹೇಗೆ ಜನರನ್ನು ಕರ್ಕೊಂಬಂದು ಥಿಯೇಟ್ರಲ್ಲಿ ಕೂರಿಸ್ಬೇಕು ಅಂದ್ಕೊಂಡಿದ್ದೀರಾ?
ನಮ್ಮ ಡೈರೆಕ್ಟ್ರದ್ದು ಎಲ್ಲ ಪ್ರಮೋಷನ್ನು ಎಲ್ಲ ಐಡಿಯಾ ನಮ್ಮ ಡೈರೆಕ್ಟರ್ ಅವ್ರದ್ದೇ. ಇವಾಗ ಆನ್ಲೈನ್ ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಫಸ್ಟು ನಾವು ಸಿನಿಮಾ ಮುಗಿಸ್ಕೊಂಡ್ಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತೋರಿಸ್ತಾ ಇದ್ವಿ ಸಿನಿಮಾನೆಲ್ಲ. ಹೇಗಿದೆ ಅಂದರೆ ಮಗ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ಫ್ರೆಂಡ್ಸ್ ಅಲ್ವಾ, ಅವ್ರು ನಮ್ಮನ್ನು ಚೆನ್ನಾಗೇ ಇದೆ ಅಂತ ಹೇಳ್ತಾರೆ ಅಂತ ನಮಗೊಂದು ಡೌಟು, ಹೆಂಗಿದೆ ಅಂತ ಒಂದು ವ್ಯಾಲಿಡೇಷನ್ನೇ ಆಗಿಲ್ಲ. ಫಸ್ಟ್ ನಾವು ತೊಗೊಂಡೋದ್ದು ಶಿವರಾಜ್ ಕುಮಾರ್ ಸರ್ ಹತ್ರ ಒಂದಷ್ಟು ಫುಟೇಜ್, ಒಂದು 15 ಮಿನಿಟ್ಸ್ ಫುಟೇಜ್ ತೊಗೊಂಡೋಗಿ ತೋರಿಸ್ದೆ. ಅವರು ಏನು ಹೆಸಿಟೇಷನ್ನೇ ಮಾಡಿಲ್ಲ, ಫೋಕಸ್ಡಾಗಿ ನೋಡಿದ್ರು. ನೋಡ್ಬಿಟ್ಟು ಚೆನ್ನಾಗಿ ಕಾಣ್ತೀಯೋ, ಚೆನ್ನಾಗಿ ಬಂದಿದೆ, ಸಮಥಿಂಗ್ ನ್ಯೂ ಅಂತ ಫಸ್ಟ್ ಕಾಮೆಂಟ್ ಅವ್ರು ಕೊಟ್ಟರು. ಅಲ್ಲಿಂದ ಉಪ್ಪಿ ಸರ್ ಹತ್ರ ಹೋದ್ವಿ. ಅವರು ಎಲ್ಲರೂ ಡೀಟೇಲಾಗಿ ಡೈರೆಕ್ಷನ್ನು, ಸಿನಿಮಾಟೋಗ್ರಫಿ, ಮ್ಯೂಸಿಕ್ಕು, ನನ್ನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಅಲ್ಲಿಂದ ನಾವು 1990s ಅಂತ ಒಂದು ಟೈಟಲ್ ಫಿಕ್ಸ್ ಮಾಡಿದ್ವಿ. 1990s ಯಾಕಂದರೆ ನಾನು ಫಸ್ಟ್ ಹೇಳಿದ್ನಲ್ಲ, ಎಲ್ಲ ಲ್ಯಾಂಗ್ವೇಜಸಲ್ಲೂ ರೀಚ್ ಆಗಬೇಕು ಅಂತ. ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ನಮ್ಮದು ಕನ್ನಡ 5 ಭಾಷೆಯಲ್ಲಿ ಮಾಡ್ತಿದ್ದೀವಿ. ತೆಲುಗು, ತಮಿಳು, ಕನ್ನಡ ನಾನೇ ಡಬ್ ಮಾಡಿದ್ದೀನಿ ಫುಲ್ಲಾಗಿ. ಅಲ್ಲೋಗಿ ಅಲ್ಲಿ 2 ಮಂತ್ಸ್ ಉಳ್ಕೊಂಡು ಅಲ್ಲಿ ಡಬ್ ಮಾಡಿದ್ದೀನಿ. ಅಲ್ಲಿ ಡಬ್ಬಿಂಗ್ ಮಾಡೋ ಕಡೆನೇ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀವು ಚೆನ್ನಾಗಿ ಪ್ರಮೋಟ್ ಮಾಡಿ ಇಲ್ಲೆಲ್ಲ ಅಂತ ಹೇಳಿದರು. ಫಸ್ಟ್ ಕನ್ನಡದಲ್ಲಿ ಬರ್ತಿದ್ದೀವಿ, ಇಲ್ಲಾದಮೇಲೆ ಒಂದು 10 ಡೇಸ್ ಬಿಟ್ಕೊಂಡು ಅಲ್ಲೆಲ್ಲ ರಿಲೀಸ್ ಮಾಡೋಣ. ಎಸ್, ಒಳ್ಳೆಯದಾಗಲಿ ನಿಮಗೆ. ಸಿನಿಮಾ ನಾವು ಕೂಡ ನೋಡ್ತೀವಿ, ನೋಡಿದ್ಮೇಲೆ ಮತ್ತೊಂದಷ್ಟು ವಿಚಾರಗಳನ್ನು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಜನರನ್ನು ಕರೆದು ಬಿಡಿ, ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಫೈನಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಇದು ಥಿಯೇಟ್ರಲ್ಲಿ ನೋಡಬೇಕಾಗಿರೋ ಸಿನಿಮಾ, 100% ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನಿಮಾ. ಯಾಕಂದರೆ ಇದು ಒಂದು ವಿಜುವಲ್ ಇಂಪ್ಯಾಕ್ಟ್ ಇರುತ್ತೆ. ಇದರಲ್ಲಿ ಒಂದು ನೇಚರ್ನ ಇಟ್ಕೊಂಡು, ಲೊಕೇಶನ್ ಯಾವುದು ಚೀಟ್ ಮಾಡಿದೆ ಅದೇ ಲೊಕೇಶನ್ಗೆ ಹೋಗಿ ಮಾಡಿದ್ದೀವಿ. ನೇಚರ್ ಜೊತೆನೇ ಬ್ಲೆಂಡಾಗಿ ನರೇಟ್ ಮಾಡೋ ಒಂದು ಲವ್ ಸ್ಟೋರಿ ಇದು. ಖಂಡಿತ ಇದು ನಿಮ್ಗೆ ಕ್ಯಾರಿ ಆಗುತ್ತೆ. ಥಿಯೇಟ್ರಲ್ಲಿ ಬಂದು ನೋಡಿ. ಇಲ್ಲಿ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ನೀವು ಹೋಗ್ಬೇಕಾದ್ರೆ ಇದು ಯಾರೇ ಆಗಲಿ, ಯಾವ ಜನ್ರೇಷನ್ ಆಗಲಿ, ನಿಮ್ಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.